ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಿಂದೆ ಗಲ್ಫ್ ರಾಷ್ಟ್ರಗಳಲ್ಲಿ 8 ವರ್ಷಕ್ಕೂ ಹೆಚ್ಚು ಸಮಯ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಕಂಟಿನ್ಯೂ ಆಗಿತ್ತು. ಹಾಗೂ ಹೀಗೂ ತಹಬದಿಗೆ ಬಂದು 2-3 ದಶಕಗಳು ಕಳೆಯೋಷ್ಟೊತ್ತಿಗೆ ಮತ್ತೊಮ್ಮೆ ಅಂಥದ್ದೇ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಇದೆ. ಕಾರಣ ಅಮೆರಿಕ ಮತ್ತು ಇರಾನ್ನ ನಡುವೆ ಏರ್ಪಡಬೇಕಾಗಿದ್ದಂತಹ ಸಂಧಾನ ಸಭೆ ಮಾತುಕತೆ ಶುರುವಾಗೋಕ್ಕೂ ಮುಂಚೆನೇ ಮುರಿದು ಬಿದ್ದಿದೆ. ಇದರರ್ಥ ಮುಂದೆ ಶಾಂತಿನ ಕ್ರಾಂತಿನ? ಆ ಪ್ರಶ್ನೆಗೆ ಉತ್ತರ ಇದೆ, ನೋಡ್ಕೊಂಡು ಬರೋಣ. ಅಮೆರಿಕ ವಿರುದ್ಧ ಮತ್ತೆ ಸಿಡಿದ ಇರಾನ್. ಶಾಂತಿಯೂ ಇಲ್ಲ, ಸಮರವೂ ಇಲ್ಲ, ಮುಂದೇನು? ಇರಾನ್ ಮತ್ತು ಯುಎಸ್ ನಡುವಿನ 7 ವಾರಗಳ ಕದನಕ್ಕೆ ವಿರಾಮ ಬಿದ್ದಿದೆ. ಅಮೆರಿಕದ ಅಧ್ಯಕ್ಷ ಶಾಂತಿ ಮಾತುಕತೆ ಸಂಪೂರ್ಣವಾಗಿ ಒಂದು ಒಪ್ಪಂದಕ್ಕೆ ಬರುವವರೆಗೂ ದಾಳಿ ಮಾಡಲ್ಲ ಎಂದು ಕದನ ವಿರಾಮ ಘೋಷಿಸಿ ಆಗಿದೆ. ಆದರೆ ಪಶ್ಚಿಮ ಏಷ್ಯಾದಲ್ಲಿ ಕದನವೂ ನಡೆಯುತ್ತಿಲ್ಲ, ಕದನ ವಿರಾಮವೂ ಇಲ್ಲ. ವಾಗ್ಯುದ್ಧಗಳು ಜಾರಿಯಲ್ಲಿವೆ. ಹೊಡಿಬಡಿ ಹೇಳಿಕೆಗಳು 2 ಕಡೆ ಕೇಳಿ ಬರುತ್ತಿವೆ. ನಡೆಯಬೇಕಿದ್ದ ಶಾಂತಿ ಮಾತುಕತೆ ಇನ್ನೂ ಕೂಡ ನಡೆಯುತ್ತಿಲ್ಲ. ಇರಾನ್ ಮತ್ತು ಅಮೆರಿಕ ನಡುವಿನ ಸಂಧಾನಕ್ಕೆ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿತ್ತು. ಅಂದುಕೊಂಡಂತೆ ಆಗಿದ್ದಲ್ಲಿ ಮಂಗಳವಾರ ಉಭಯ ದೇಶಗಳ ನಡುವೆ ಇಸ್ಲಾಮಾಬಾದ್ನಲ್ಲಿ 2ನೇ ಸುತ್ತಿನ ಮಾತುಕತೆ ನಡೆದು ಒಂದು ಒಪ್ಪಂದ ಸೃಷ್ಟಿಯಾಗಬೇಕಿತ್ತು. ಆದರೆ ಇರಾನ್ ತಾನು ಮಾತುಕತೆಗೆ ಸಿದ್ಧವಿಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿದೆ. ಇದರಿಂದ ಪಾಕಿಸ್ತಾನಕ್ಕೆ ಪ್ರಯಾಣ ಬೆಳೆಸಲಿದ್ದ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಕೂಡ ತಮ್ಮ ಪ್ರಯಾಣವನ್ನ ರದ್ದುಗೊಳಿಸಿದ್ರು. ಇದಾದ ಬಳಿಕವೇ ಟ್ರಂಪ್ ಮಾತುಕತೆ ನಡೆಯುವವರೆಗೂ ಕದನ ವಿರಾಮ ವಿಸ್ತರಣೆ ಮಾಡಿದ್ರು. ಆದ್ರೆ ಇರಾನ್ ನಾವಂತೂ ಕದನ ವಿರಾಮವನ್ನೇ ಬಯಸಿರ್ಲಿಲ್ಲ ಅಂತ ಟ್ರಂಪ್ಗೆ ಗುನ್ನಾ ಹೊಡೆದಿದೆ. ಕದನ ವಿರಾಮದ ಮಧ್ಯೆ ಯುದ್ಧೋನ್ಮಾದದ ಮಾತು. ಯುಎಸ್ ಹಸಿರು ನಿಶಾನೆಗೆ ಕಾಯುತ್ತಿರುವ ಇಸ್ರೇಲ್. ಟ್ರಂಪ್ ಕದನ ವಿರಾಮ ವಿಸ್ತರಣೆ ಜೊತೆಗೆ ಹೋರ್ಮುಜ್ ದಿಗ್ಬಂಧನ ಮುಂದುವರೆಸುವುದಾಗಿ ಘೋಷಿಸಿದ್ದಾರೆ. ಇದು ಇರಾನ್ನ ಮತ್ತಷ್ಟು ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಇರಾನ್ ಕೂಡ ಹೋರ್ಮುಜ್ನಲ್ಲಿ ತನ್ನ ಆಧಿಪತ್ಯ ಮುಂದುವರಿಸಲು ನಿಂತಿದೆ. ಐಆರ್ಜಿಸಿ ಯಾವುದೇ ದೇಶದ ಹಡಗುಗಳನ್ನ ಇಂಚೂ ಕೂಡ ಕದಡಲು ಬಿಡ್ತಿಲ್ಲ. ಇದರ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೋರ್ಮುಜ್ನಲ್ಲಿ ಕಡಲ ಬಾಂಬ್ ಇಡಲು ಬರುವ ಇರಾನ್ ಬೋಟ್ಗಳನ್ನ ಕಂಡಲ್ಲಿ ಗುಂಡು ಹೊಡೆಯಿರಿ ಎಂದು ಘೋಷಿಸಿದ್ದಾರೆ. ಇತ್ತ ಇರಾನ್ ಮೊದಲು ವಶಪಡಿಸಿಕೊಂಡ ಟೌಸ್ಕಾ ಹಡಗನ್ನ ಹಸ್ತಾಂತರಿಸಿ ಎಂದು ಗುಡುಗುತ್ತಿದೆ. ಅಲ್ಲದೆ ಮಾಸ್ಕ್ ಹಾಕಿಕೊಂಡು ಬರುತ್ತಿರುವ ಐಆರ್ಜಿಸಿ ಸೈನಿಕರು ಹೋರ್ಮುಜ್ ದಾಟಲು ಯತ್ನಿಸುವ ಹಡಗುಗಳನ್ನ ವಶಕ್ಕೆ ಪಡೆಯುತ್ತಿದ್ದಾರೆ. ಒಂದು ಕಡೆ ಅಮೆರಿಕ ಶಾಂತಿ ಬಯಸುತ್ತಿದ್ರೆ ಮತ್ತೊಂದು ಕಡೆ ಇಸ್ರೇಲ್ ಯುದ್ಧ ಬಯಸುತ್ತಿದೆ. ಇಸ್ರೇಲ್ನ ರಕ್ಷಣಾ ಸಚಿವ ಕಾರ್ಜ್, ನಮ್ಮ ಭೂಪಡೆ ವಾಯುಪಡೆ ಸರ್ವಸನ್ನದ್ಧಗೊಂಡು ನಿಂತಿದೆ. ಅಮೆರಿಕ ಗ್ರೀನ್ ಸಿಗ್ನಲ್ ಕೊಟ್ಟಲ್ಲಿ ಖಮೇನಿ ಸಾಮ್ರಾಜ್ಯವನ್ನ ನಿರ್ನಾಮ ಮಾಡಲು ನಾವು ಸಜ್ಜಾಗಿದ್ದೇವೆ ಎಂದು ಹೇಳಿದ್ದಾರೆ. ಮತ್ತೊಂದು ಕಡೆ ಪಾಕಿಸ್ತಾನ ಮಧ್ಯಸ್ಥಿಕೆ ವಿಚಾರವಾಗಿ ರಿಪಬ್ಲಿಕನ್ ಪಕ್ಷದ ಸದಸ್ಯೆ ಹಾಗೂ ಟ್ರಂಪ್ಗೆ ಸದಾ ಬೆಂಬಲಿಸುವ ವ್ಯಾಲೆಂಟಿನಾ ಗೋಮೆಜ್ ಗುಡುಗಿದ್ದಾರೆ. ಅತ್ಯಂತ ಕೆಟ್ಟ ಪದದಿಂದ ಪಾಕಿಸ್ತಾನವನ್ನ ತೆಗಳಿರುವ ಗೋಮೆಜ್ ಪಾಕಿಸ್ತಾನ ಒಂದು ಉಗ್ರ ಪೋಷಕ ರಾಷ್ಟ್ರ ಎಂದಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದಿಂದ ಬಡತನ ಹೆಚ್ಚಳ, ಆರ್ಥಿಕ ಕುಸಿತದ ಬಗ್ಗೆ ವಿಶ್ವಸಂಸ್ಥೆ ಕಳವಳ. ಇರಾನ್ ಯುಎಸ್ ನಡುವಿನ ಯುದ್ಧ ಕೊನೆಗೊಳ್ಳಲಿ ಎಂದು ಇಡೀ ವಿಶ್ವವೇ ಬೇಡುತ್ತಿದೆ. ಜಾಗತಿಕವಾಗಿ ಆರ್ಥಿಕ ಕುಸಿತದ ಭೀತಿ ಸೃಷ್ಟಿಯಾಗಿದೆ. ಇದೇ ಆತಂಕವನ್ನ ಈಗ ಸಂಯುಕ್ತ ರಾಷ್ಟ್ರಗಳ ಸಂಸ್ಥಾನ ವ್ಯಕ್ತಪಡಿಸಿದೆ. ಯುದ್ಧ ಕೊನೆಗೊಳ್ಳದೆ ಇನ್ನೂ ಮುಂದುವರೆದಲ್ಲಿ ಜಾಗತಿಕವಾಗಿ ಬಡತನದ ಮಟ್ಟ ಏರಿಕೆ ಕಾಣಲಿದೆ. ಈ ಯುದ್ಧ ಸುಮಾರು 3 ಕೋಟಿ ಜನರನ್ನ ಬಡತನಕ್ಕೆ ದೂಡಲಿದೆ ಎಂದು ಹೇಳಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.